ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಕನ್ನಡಿಗರ ಮೃತದೇಹ ಕರುನಾಡಿಗೆ ತರಲಾಗಿದೆ. ಬೆಂಗಳೂರು ತಲುಪಿತು 2 ಕನ್ನಡಿಗರ ಮೃತದೇಹ. ಬೆಳಗಿನ ಜಾವ ಮುಂಜಾನೆ 3:30 ಸುಮಾರಿಗೆ ಏರ್ಪೋರ್ಟ್ಗೆ ತರಲಾಯಿತು. ಅಲ್ಲಿ ಎಕೆಐಎಬಿಯಲ್ಲಿ ಗೌರವವನ್ನು ಸಲ್ಲಿಸಿದ್ರು ಕೇಂದ್ರ ಸಚಿವ ಸೋಮಣ್ಣ ಹಾಗೆ ಸಂಸದ ತೇಜಸ್ವಿ ಸೂರ್ಯ. 2 ಮೃತದೇಹಗಳನ್ನು ಕೂಡ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗಿದೆ. ನಂತರ ಅಲ್ಲಿಂದ ಬೆಂಗಳೂರಿನಲ್ಲೇ ಇರುವಂತಹ ಭರತ್ ಅವರ ನಿವಾಸಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದ್ದರೆ ಇನ್ನು ಮಂಜುನಾಥ್ ಅವರ ಮೃತದೇಹವನ್ನು ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕುಟುಂಬಸ್ಥರು ಕಂಬನಿ ಮಿಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕಣ್ಣೆದುರೇ ಪತಿಯನ್ನು ಕಳ್ಕೊಂಡು ಮಂಜುನಾಥ್ ಪತ್ನಿ ಪಲ್ಲವಿ ರೋಧಿಸ್ತಾ ಇದ್ದಾರೆ. ಜೊತೆಗೆ ಪತ್ನಿ ಪುತ್ರನ ಕಣ್ಣೆದುರೇ ಉಗ್ರರು ಹತ್ಯೆ ಮಾಡಿರುವಂಥದ್ದು. ಜೊತೆಗೆ ಇನ್ನೋರ್ವ ಕನ್ನಡಿಗ ಭರತ್ ಭೂಷಣ್ ಅವರ ನಿವಾಸ ಬೆಂಗಳೂರಿನ ಮತ್ತಿಕೆರೆಯಲ್ಲಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದ್ದು ತಾಯಿ ರೋಧಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ವಿ. ತಾಯಿಗೆ ವಿಷಯವನ್ನು ಮೊದಲಿಗೆ ತಿಳಿಸಿರಲಿಲ್ಲ. ನಿವಾಸಕ್ಕೆ ಮಗನ ಮೃತದೇಹ ಬರ್ತಿದ್ದಂತೆ ಕಣ್ಣೀರ ಕಟ್ಟೆಗೆ ಹೊಡೆದಿದೆ. ಭರತ್ ಅಂತಿಮ ದರ್ಶನವನ್ನು ಸಂಬಂಧಿಕರು ಪಡಿತಾ ಇದ್ದಾರೆ. ನಿವಾಸದ ಸುತ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭರತ್ ಮೃತದೇಹಕ್ಕೆ ಪೂಜೆಯನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಪತ್ನಿ ಮತ್ತು 3 ವರ್ಷದ ಪುಟ್ಟ ಕಂದಮ್ಮನೊಂದಿಗೆ ಕಾಶ್ಮೀರ ಪ್ರವಾಸಕ್ಕೆ ಅಂತ ಹೋಗಿದ್ದು ಭರತ್. ಆದರೆ ಅಲ್ಲಾದದ್ದು ಅನಿರೀಕ್ಷಿತ. ಪಾಪಿ ಉಗ್ರರ ಅಟ್ಟಹಾಸಕ್ಕೆ ಪತ್ನಿ ಪುತ್ರನ ಕಣ್ಣೆದುರೇ ಭರತ್ ಉಸಿರು ಚೆಲ್ಲಿದ್ರು. ಆ ಪುಟ್ಟ ಕಂದಮ್ಮನಿಗಂತೂ ಏನೂ ಅರಿಯದ ವಯಸ್ಸು, 3 ವರ್ಷ. ಕಣ್ಣೆದುರೇ ಪತಿಯನ್ನ ಕಳೆದುಕೊಂಡು ಪತ್ನಿ ದುಃಖತಪ್ತರಾಗಿದ್ದಾರೆ. ಕಾಶ್ಮೀರ ಪ್ರವಾಸದ ಮುಗಿಸ್ಕೊಂಡು ಅಲ್ಲಿ ಸವಿ ನೆನಪುಗಳೊಂದಿಗೆ ಬೆಂಗಳೂರಿಗೆ ವಾಪಸ್ಸಾಗ್ತಾರೆ ಅಂತ ಕುಟುಂಬಸ್ಥರು ಕಾಯ್ತಾ ಇದ್ರು. ಆದರೆ ಆದದ್ದು ಮಾತ್ರ ಅನಿರೀಕ್ಷಿತ. ಉಗ್ರರ ಅಟ್ಟಹಾಸಕ್ಕೆ ಭರತ್ ಬಲಿಯಾಗ್ಬಿಟ್ರು. ಭರತ್ ಮೃತದೇಹದ ಮುಂದೆ ಹೆತ್ತೊಡಲ ಕಣ್ಣೀರು. ಮೃತದೇಹದ ಮುಂದೆ ವೃದ್ಧ ತಂದೆ ತಾಯಿಯ ಆಕ್ರಂದನ. ಹೆತ್ತ ಕಂದನನ್ನ ಈ ರೀತಿ ಉಗ್ರರು ಪ್ರವಾಸಕ್ಕೆ ಹೋದಾಗ ಹೊಡೆದುರುಳಿಸೋದು ಅಂತಂದ್ರೆ ಆ ಹೆತ್ತ ಕರಳಿಗೆ ಹೇಗಾಗ್ಬೇಡ ಹೇಳಿ. ಭೂಷಣ್ ತಾಯಿಗೆ ಹೃದಯ ಕಾಯಿಲೆ ಇದೆ. ಅದರ ಮೇಲೆ ಈಗ ಮಗನ ಸಾವಿನ ನೋವು. ಮೊದಲಿಗೆ ಅವರಿಗೆ ಸಾವಿನ ಸುದ್ದಿಯನ್ನೇ ತಿಳಿಸಿರಲಿಲ್ಲ. ಹೀಗಾಗಿ ಈಗ ಮೃತದೇಹ ಮನೆ ತಲುಪಿದೆ. ಪುತ್ರ ಶೋಕಂ ನಿರಂತರಂ ಅಂತಾರೆ. ತನ್ನ ಹೆತ್ತ ಮಗುವನ್ನ ಈ ರೀತಿ ಶವವಾಗಿ ನೋಡುವಂಥದ್ದಿದೆಯಲ್ಲ, ಅದಕ್ಕಿಂತ ಇದು ಕೈ ಇನ್ನೊಂದಿಲ್ಲ. ಭರತ್ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಂದಂತಹ ಮೃತದೇಹಕ್ಕೆ ಸಂಬಂಧಿಕರು ಪೂಜೆಯನ್ನು ನೆರವೇರಿಸಿದ್ದಾರೆ. ಎಂತವರ ಕರುಳು ಹಿಂಡತೆ. ಪಾಪಿ ಉಗ್ರರ ಮತಾಂಧತೆ, ಅಟ್ಟಹಾಸ, ಅಮಾಯಕರನ್ನ ಬಲಿ ಪಡೆದಿದ್ದಾರೆ. ಹಾವೇರಿ ಮೂಲದವರು ಭರತ್ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡಿದ್ದಾರೆ. ರಜಾ ಇದೆ ಅಂತ ಪ್ರವಾಸಕ್ಕೆ ಹೋದ್ರೆ ಊಹಿಸಿರ್ಲೂ ಇಲ್ಲ. ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಊಹಿಸಿರ್ಲಿಲ್ಲ. ಆದರೆ ಸ್ವರ್ಗದ ನಾಡಲ್ಲಿ ರಕ್ತ ಹರಿಸಿ ರಣಕೇಕೆ ಹಾಕದಂತಹ ಆ ರಾಕ್ಷಸರ ಗುಂಡೇಟಿಗೆ ಮಗ ಬಲಿಯಾದ ಅನ್ನುವಂತಹ ನೋವು ಆ ಹೆತ್ತ ಕರುಳಿನದು. ಆ ಹಿರಿಯ ಜೀವ ನೊಂದು ಕಣ್ಣೀರು ಹಾಕ್ತಾ ಇದೆ. ಬೆಂಗಳೂರಿನ ಭರತ್ ನಿವಾಸ, ಅಲ್ಲಿ ಭರತ್ ಪಾರ್ಥಿವವನ್ನು ಇರಿಸಲಾಗಿದೆ. ಬೆಳಗ್ಗೆ 3:30 ಸುಮಾರಿಗೆ
ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪಿತು. ಅಲ್ಲಿಂದ ನಿವಾಸಕ್ಕೆ ತರಲಾಯಿತು. ಸಾಕಷ್ಟು ಮಂದಿ ಅವರ ಆಪ್ತರು, ಸಂಬಂಧಿಕರು, ನೆರೆಹೊರೆಯವರು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಭರತ್ ಭೂಷಣ್ ತಂದೆ ತಾಯಿ. ಕಾಶ್ಮೀರದಲ್ಲಾದಂತಹ ಘಟನೆ ಎಂಥವರ ರಕ್ತ ಕುದಿಯುತ್ತೆ. ತನ್ನ ಪುಟ್ಟ ಕಂದಮ್ಮ ಕೈ ಹಿಡಿದ ಪತ್ನಿಯ ಕಣ್ಣೆದುರೆ ಭರತ್ ಉಸಿರು ಚೆಲ್ಲಿದ್ರು. ಕಾಶ್ಮೀರ ಪ್ರವಾಸದ ಸವಿ ನೆನಪಿನೊಂದಿಗೆ ವಾಪಸ್ಸಾಗಬೇಕಿತ್ತು. ಆದರೆ ಉಗ್ರರ ಗುಂಡೇಟಿಗೆ ಬಲಿಯಾಗಿ ಶವವಾಗಿ ಬಂದಿದ್ದಾರೆ. ಆ ತಾಯಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಭರತ್ ಮೃತದೇಹದ ಮುಂದೆ ವೃದ್ಧ ತಂದೆ ತಾಯಿಯ ಕಣ್ಣೀರು. ಇಪ್ಪತ್ತಾರು ಭಾರತೀಯರನ್ನ ಉಗ್ರರ ಗುಂಡೇಟು ಬಲಿ ಪಡೆದು ಬಿಡ್ತು. ಈಗ ರಾಕ್ಷಸರನ್ನ ಹೆಡೆಮುರಿ ಕಟ್ಟಬೇಕಿದೆ. ಕುಟುಂಬಸ್ಥರ ಎದುರೇ ನೆತ್ತರ ಹರಿಸಿ ಕ್ರೌರ್ಯ ಮೆರೆದ್ರು ಉಗ್ರರು. ರಜೆ ಕಳೆಯುವುದಕ್ಕೆ ಅಂತ ಹೋದವರು ಪ್ರಾಣ ಕಳ್ಕೊಂಡು ಬಂದಿದ್ದಾರೆ. ಭರತ್ ಭೂಷಣ್ನ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕಣ್ಣೆದುರೇ ಉಗ್ರರು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದು. 5 ವರ್ಷ ಆಗಿತ್ತಷ್ಟೇ ಮದುವೆಯಾಗಿ. 3 ವರ್ಷದ ಪುಟ್ಟ ಕಂದಮ್ಮ ಇದೆ. ಖುಷಿ ಖುಷಿಯಾಗಿ ಕಾಶ್ಮೀರದ ಪ್ರವಾಸ ಮಾಡಿ ಬರೋಣ ಅಂತ ಹೋದವರು ಕನಸು ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ. ಆ ಪತ್ನಿಗೆ ಹೇಗಾಗಿರ್ಬೇಡ, ಅವರ ಕಣ್ಣೆದುರೇ ಉಗ್ರರು ಗುಂಡು ಹಾರಿಸಿ ನೆತ್ತರ ಹರಿಸಿದ್ದಾರೆ. ಪತಿಯ ಪಾರ್ಥಿವದೆದುರು ಪತ್ನಿಯ ಆಕ್ರಂದನ. ಭಾರತ ಲೋಕಕ್ಕೆ ತೆರಳಿದ್ದಾರೆ ಭರತ್ ಭೂಷಣ್. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸ್ಕೊಳ್ಳುತ್ತೆ ಬೈಸರನ್ ಕಣಿವೆ. ಕಾಶ್ಮೀರಕ್ಕೆ ಹೋದವರೆಲ್ಲ ಪಹಲ್ಗಾಮ್ನಿಂದ ಅಲ್ಲಿ ಆ ಸುಂದರ ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆದರೆ ಹಸಿರಿನಿಂದ ತುಂಬಿದಂತಹ ಆ ಜಾಗದಲ್ಲಿ ಪ್ರವಾಸಿಗರ ನೆತ್ತರ ಹರಿಸಿದ್ರು ಉಗ್ರರು. ನೀನ್ ಹಿಂದೂನಾ ಅಂತ ಕೇಳಿ ಕೇಳಿ ತಲೆಗೆ ಗುಂಡು ಹೊಡೆದು ಭಾರತೀಯರನ್ನ ಹತ್ಯೆ ಮಾಡಿದ್ದಾರೆ. ದಿಕ್ಕೆ ತೋಚದಂತಾಗಿದೆ ಭಾರತ ಕುಟುಂಬಕ್ಕೆ. ಭರತ್ ಪತ್ನಿ, ಭರತ ತಾಯಿ, ಸಂಬಂಧಿಕರು ಬೆಂಗಳೂರಿನ ಮತ್ತಿಕೆರೆಯ ಭರತ್ ನಿವಾಸದಲ್ಲಿ ಅವರ ಪಾರ್ಥಿವದೆದುರು ಕಣ್ಣೀರು ಹಾಕ್ತಾ ಇರುವುದು